ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ಹಿರಿಯರೇ, ಬಂಧುಗಳೇ, ನಾನು ನಿಮ್ಮ ಮನೆ ಮಗಳು ವೇದಾವತಿ ಬೀರಾವ್, ಬೆಂಗಳೂರಿನಿಂದ. ನಾನು ನಿಮಗಿವತ್ತು ಸೋರೆಕಾಯಿ ಸೌತೆಕಾಯಿ ಎರಡು ಮಿಕ್ಸ್ ಮಾಡಿ, ಸೋರೆಕಾಯಿ ಮತ್ತು ಸೌತೆಕಾಯಿ ಮಿಕ್ಸ್ ಮಾಡಿ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಇನ್ನೂ ಯಾರಿಗೂ ಇವೆಲ್ಲ ಗೊತ್ತಿರೋಲ್ಲ. ನಮ್ಮ ಅಡುಗೆಗಳು ನಾವು ಕಲ್ತ್ಕೊಂಡು ಮಾಡಿ, ಆಯಿತಾ? ಗೊತ್ತಿಲ್ಲ ಅಂದರೆ ಕೇಳಿ ಹೇಳ್ತೀನಿ. ನಮ್ಮ ಮಲೆನಾಡು ಸೈಡು, ದಕ್ಷಿಣ ಕನ್ನಡ ಕಡೆ, ಶಿವಮೊಗ್ಗ ಕಡೆ ಎಲ್ಲ ಹೆಚ್ಚಾಗಿ ಮಾಡ್ತೀವಿ ನಾವು ಈ ಮಜ್ಜಿಗೆ ಹುಳಿನ. ಭಾಳ ಚೆನ್ನಾಗಿರುತ್ತೆ. ಸೌತೆಕಾಯಲ್ಲಿ ಬರುತ್ತೆ, ಸೋರೆಕಾಯಲ್ಲಿ ಬರುತ್ತೆ, ಕುಂಬಳಕಾಯಲ್ಲೂ ಭಾರಿ ಚೆನ್ನಾಗಾಗುತ್ತೆ, ಸೀಮೆ ಬದನೆಕಾಯಲ್ಲಿ ಸಹಿತ ಮಾಡ್ಬೋದು, ಬೆಂಡೆಕಾಯಲ್ಲೂ ಮಾಡ್ಬೋದು. ಭಾಳ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು ಅಂದರೆ, ಇದಕ್ಕೆ ಬೇಳೆ ಎಲ್ಲ ಹಾಕ್ಲಿಕ್ಕಿಲ್ಲ. ಹೋಳನ್ನು ಮೊದಲು ಚೂರು ಉಪ್ಪು ಹಾಕಿ ಬೇಯಿಸ್ಕೊತೀವಿ. ಸೋರೆಕಾಯಿ ಸೌತೆಕಾಯಿ ಹೋಳನ್ನು ಬೇಯಿಸ್ಕೊಂಡಾದ ನಂತರ ಈ ಹೋಳುಗಳು ಸ್ವಲ್ಪ ಚೆನ್ನಾಗಿ ಬೆಂದಿರ್ತವೆ, ತುಂಬ ಕರಗಬಾರ್ದು. ಸ್ವಲ್ಪ ಬೆಂದ ನಂತರ ಅದಕ್ಕೆ ಒಂಚೂರು ಅರಿಶಿನ, ಇಂಗು, ಉಪ್ಪು ಹಾಕಿಡ್ತೀವಿ. ಹೌದಲ್ವ, ಚಿಟಿಕೆ ಬೆಲ್ಲ ಬೇಕಾದ್ರೆ ಹಾಕ್ಬೋದು, ಬೇಡದ್ರೆ ಬೇಡ, ಅವ್ರವ್ರ ಇಷ್ಟ. ಇದಕ್ಕೆ ಬೆಲ್ಲ ಹಾಕಲ್ಲ ನಾವು, ನಿಮ್ಗೆ ಟೇಸ್ಟಿಗೆ ಬೇಕಾದ್ರೆ ಚೂರು ಚಿಟಿಕೆ ಅಷ್ಟು ಹಾಕ್ಬೋದು. ಆಮೇಲೆ ಏನು ಮಾಡ್ತೀವಿ ಅಂದರೆ, ನಾವು ಇದಕ್ಕೆ 1 ಚಮಚದಷ್ಟು ಕಡಲೆಬೇಳೆ, 1.5 ಚಮಚದಷ್ಟು ಅಕ್ಕಿ, ಸಣ್ಣ ಚಮಚದಲ್ಲಿ, ಅಂದರೆ ಈ ಚಮಚದಲ್ಲಿ 1 ಚಮಚ ಕಡಲೆಬೇಳೆ, 1/4 ಅಥವಾ 1.5 ಚಮಚ, ತುಂಬ ಬೇಡ ಹದದಲ್ಲಿ ಅಕ್ಕಿ, 1 ಚಮಚ ತುಂಬ ಹಾಕಿದರೂ ಸಾಕು ಅಕ್ಕಿ, ಓಕೆನಾ? ಅದಕ್ಕೆ ಕೊತ್ತಂಬರಿ ಒಂದು ಅರ್ಧ ಚಮಚ, ಅದಷ್ಟನ್ನು ನಾವು ನೆನೆಸಿಟ್ಕೊಬಿಡೋದು ಬಿಸಿ ನೀರಿಗೆ. ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡು ಬಿಸಿ ಬಿಸಿ ನೀರಿಗೆ, ತಣ್ಣೀರಾಗೆ ನೆನೆಸಿದ್ರೆ ಬೇಗ ನೆನೆಸಿಟ್ಕೋಬೇಕು, ಬೇಗ 1 ಗಂಟೆ ಮೊದಲು. ಬಿಸಿ ನೀರಾಗ ಅರ್ಧ ಗಂಟೆ ಸಾಕು. ಆಮೇಲೆ ಅದನ್ನು ನೆಂದ ಮೇಲೆ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಕಾಯಿ, 1 ಕರಿಬೇವು ಎಸಳು ಹಾಕಿ, ಅದಕ್ಕೊಂಚೂರು ಜೀರಿಗೆನೂ ಹಾಕಿ ಎಲ್ಲನೂ ರುಬ್ಬಿ, ನುಣ್ಣಗೆ ರುಬ್ಬಿ, ನಾವೇನು ಹೋಳು ಬೇಯಿಸಿಟ್ಟಿರ್ತೀವಲ್ಲ ಅದರಲ್ಲಿ ಅದನ್ನು ಹಾಕ್ಬಿಡೋದು. ಹಾಕಿ ಅದು ಒಂದು ಕುದೀತಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇನ್ನೂ ಸ್ವಲ್ಪ ಕರಿಬೇವಿನ ಎಸಳು ಎಲ್ಲ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಹುಳಿಗೋಸ್ಕರ ನಾವೇನು ಮಾಡ್ತೀವಿ, ಮಜ್ಜಿಗೆ ಇರುತ್ತಲ್ಲ, ಸ್ವಲ್ಪ ದಪ್ಪ ಮಜ್ಜಿಗೆ, ಸ್ವಲ್ಪ ಹುಳಿ ಇದ್ದಿದ್ದು ಮಜ್ಜಿಗೆನ ಒಂದು ಕಪ್ನಷ್ಟು ಹಾಕ್ತೀವಿ ನಾವು. ಇದಕ್ಕೆ ಹುಳಿ ಕಡಿಮೆ ಆಯ್ತಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ತೀವಿ, ಬೇರೆ ಏನೂ ಹಾಕಲ್ಲ. ಭಾಳ ಚೆನ್ನಾಗಾಗುತ್ತೆ. ಒಂದು ಕುದಿ ಚೆನ್ನಾಗಿ ಕುದಿಸಿ ಇಳಿಸಿಟ್ಬಿಡಿ. ಇಷ್ಟು ಹದದಲ್ಲಿರಲಿ, ತುಂಬ ದಪ್ಪನೂ ಬೇಡ, ಚೆನ್ನಾಗಾಗಲ್ಲ ಅನ್ನಕ್ಕೆ. ಇಷ್ಟು ಹದದಲ್ಲಿ ಮಾಡಿ ಮಜ್ಜಿಗೆ ಹುಳಿ, ಸೋರೆಕಾಯಿ ಮತ್ತು ಸೌತೆಕಾಯಿ, ಸಣ್ಣ ಸೌತೆಕಾಯಿದು ಮಜ್ಜಿಗೆ ಹುಳಿ ಇದು. ಇದಕ್ಕೆ ನೀವು ಒಂದು ಒಗ್ಗರಣೆ ಹಾಕಬೇಕು, ಭಾಳ ಚೆನ್ನಾಗಾಗುತ್ತೆ. ಒಂಚೂರು ಇಂಗು, ಒಂಚೂರು ಸಾಸಿವೆ ಮತ್ತು 1-2 ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಆದಮೇಲೆ ಹಿಂಗೆ ಹಾಕಿ, ಆ ಒಗ್ಗರಣೆನ ಕೊಬ್ಬರಿ ಎಣ್ಣೆಲಿ ಮಾಡಬೇಕು. ಆ ಒಗ್ಗರಣೆನ ಒಳ್ಳೆಣ್ಣೆಲಿ ಬೇಡ, ಕೊಬ್ಬರಿ ಎಣ್ಣೆಲೆ ಮಾಡಿ ಹಾಕಿದಾಗ ಅದಕ್ಕೆ ರುಚಿನೇ ಬೇರೆ ಇರುತ್ತೆ. ಬಿಸಿ ಸಾಂಬಾರಿಗೆ ನೀವು ಒಗ್ಗರಣೆ ಹಾಕಿಬಿಡಿ, ಅದಕ್ಕೆ ಭಾಳ ಚೆನ್ನಾಗಾಗುತ್ತೆ ಸಾಂಬಾರು. ಎಲ್ಲರೂ ಮಾಡಿ. ಇನ್ನು ಯಾರಿಗೆ ಮಜ್ಜಿಗೆ ಹುಳಿ ಗೊತ್ತಿಲ್ವ ಅವ್ರುಗಳು ಕೇಳಬಹುದು, ನಾನು ಅವರಿಗೆ ಹೇಳ್ಕೊಡ್ತೀನಿ. ಮೆಸೇಜ್ನಲ್ಲಿ ಕೇಳಿದರೆ ಖಂಡಿತ ತಿಳಿಸ್ತೀನಿ. ತುಂಬ ರುಚಿ ಇದೆ. ಧನ್ಯವಾದಗಳು. ಎಲ್ಲರೂ ಮಾಡಿ.